ಮಗನಿಗೆ ಹುಟ್ಟಿನಿಂದಲೇ ಬೌದ್ಧಿಕ ಸವಾಲುಗಳು ಬಳುವಳಿಯಾಗಿ ಬಂದರೂ ತಾಯಿಯ ಆತ್ಮವಿಶ್ವಾಸ ಕುಂದಲಿಲ್ಲ. ಮಗನ ನ್ಯೂನತೆಯನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಟ್ಟ ತಾಯಿಯ ತ್ಯಾಗದಿಂದಲೇ ಇಂದು ಈ ಬೌದ್ಧಿಕ ವಿಶೇಷ ಚೇತನ ಬಾಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಥೈಲ್ಯಾಂಡ್ನ ಮಣ್ಣಿನಲ್ಲಿ ಪರಾಕ್ರಮ ಮೆರೆದು ವಿಶ್ವ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಯಶಸ್ ಅವರ ರೋಚಕ ಯಶೋಗಾಥೆ ಇಲ್ಲಿದೆ. ಟೈಲರಿಂಗ್ ಯಂತ್ರದ ಸದ್ದು ಕೇವಲ ಬಟ್ಟೆ ಹೊಲಿಯುವ ಸದ್ದಲ್ಲ, ಅದು ಒಬ್ಬ ತಾಯಿಯ ಅಚಲ ಆತ್ಮವಿಶ್ವಾಸದ ಬಡಿತ. ವೃತ್ತಿಯಲ್ಲಿ ಟೈಲರ್ ಆಗಿರುವ ಸಹನಾ ಅವರ ನಿಜವಾದ ಸಾಧನೆ ಇರುವುದು ಅವರ ಮಗ ಯಶಸ್ ಬೆನ್ನ ಹಿಂದೆ ನಿಂತು ನಡೆಸಿದ ಹೋರಾಟದಲ್ಲಿ. ಯಶಸ್ ಹೆಸರು ಇಂದು ಕ್ರೀಡಾಲೋಕದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಮಗನಿಗೆ 7 ವರ್ಷ ತುಂಬುವವರೆಗೂ ತಾಯಿ ಸಹನಾ ಅವರಿಗೆ ಇದು ಸಾಮಾನ್ಯ ಮಗು ಎಂದೇ ಅನಿಸಿತ್ತು. ಶಾಲೆಯಲ್ಲಿ ಸರಿಯಾಗಿ ಓದುತ್ತಿರಲಿಲ್ಲ. ಇಂದಲ್ಲ ನಾಳೆ ಸರಿ ಹೋಗಬಹುದು ಅಂದುಕೊಂಡಿದ್ರು. ಆದರೆ ಮಗ ಬೌದ್ಧಿಕ ವಿಶೇಷ ಚೇತನ ಎಂದು ತಿಳಿದಾಗ ಸಹನಾ ಅವರ ಪ್ರಪಂಚವೇ ಒಂದು ಕ್ಷಣ ಕತ್ತಲಾಗಿತ್ತು. ಆದರೆ ಅದನ್ನು ತೋರಿಸಿಕೊಳ್ಳದ ತಾಯಿ ಮಗನನ್ನು ಸಾಮಾನ್ಯ ಮಕ್ಕಳ ಶಾಲೆ ಬಿಡಿಸಿ ಸ್ಪಾರ್ಕ್ ರಿಹ್ಯಾಬಿಲಿಟೇಷನ್ ಸೆಂಟರ್ ವಿಶೇಷ ಚೇತನರ ಶಾಲೆಗೆ ಸೇರಿಸಿದ್ರು. ಅಲ್ಲಿಂದ ಶುರುವಾಯಿತು ಮಗನೊಳಗಿನ ಸಾಮರ್ಥ್ಯವನ್ನು ಹುಡುಕುವ ಹೊಸ ಪಯಣ. ಮೊದಲು ಯಶಸ್ಗೆ ಸೈಕ್ಲಿಂಗ್ ಕಲಿಸಲಾಯಿತು. ಮನಸ್ಸು ಬರಲಿಲ್ಲ. ಈಜಲು ಬಿಡಲಾಯಿತು. ಆಸಕ್ತಿ ಮೂಡಲಿಲ್ಲ. ಆದರೆ ವಿಧಿಯ ಆಟ ನೋಡಿ. ತಾಯಿ ಸಹನಾ ಅವರು ತಮ್ಮ ಆರೋಗ್ಯಕ್ಕಾಗಿ ಜಿಮ್ಗೆ ಹೋದಾಗ ಜೊತೆಗೆ ಹೋದ ಮಗ ಅಲ್ಲಿನ ಕಬ್ಬಿಣದ ಉಪಕರಣಗಳನ್ನು ಕಂಡು ಬೆರಗಾದ. ಲೋಹದ ಭಾರವನ್ನು ಎತ್ತಿದಾಗ ಆತನ ಮುಖದಲ್ಲಿ ಹೊಸ ಕಳೆ ಮೂಡಿತು. ಅದೇ ಅವನ ಬದುಕಿನ ಟರ್ನಿಂಗ್ ಪಾಯಿಂಟ್. ದ ಫೆಡರಲ್ ಕರ್ನಾಟಕದ ಜೊತೆ ಮಾತನಾಡಿದ ಯಶಸ್ ತಾಯಿ ಕೆ ಸಹನಾ, ಮಗ ಬೌದ್ಧಿಕ ವಿಶೇಷಚೇತನರಾಗಿದ್ದರಿಂದ ಆತನಲ್ಲಿನ ಪ್ರತಿಭೆ ಗುರುತಿಸಲು ಸೈಕ್ಲಿಂಗ್ ಮಾಡಿಸಿದೆವು. ನಂತರ ಈಜು ಕಲಿಸುವ ಪ್ರಯತ್ನ ಮಾಡಲಾಯಿತು. ಆದರೆ ಅದರಲ್ಲಿ ಯಶಸ್ಸು ಕಾಣಲಿಲ್ಲ. ಬಳಿಕ ದೇಹದಾಡ್ಯದಲ್ಲಿ ಆಸಕ್ತಿ ತೋರಿದ್ರಿಂದ ಅದನ್ನು ಕಲಿಸಲಾಗುತ್ತದೆ. ವಿಶೇಷಚೇತನ ಮಕ್ಕಳ ದೇಹದಾಡ್ಯ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಮಗ ಭಾಗಿಯಾಗಿರುವುದು ಸಂತಸವಿದೆ. ಈಗ ನನಗೋಸ್ಕರ ಬಂದೆ. ನಾನು ಸ್ವಲ್ಪ ವೇಟ್ ಗೇನ್ ಆಗಿಬಿಟ್ಟಿದ್ದೆ. ನಾನು ಬಂದಾಗ ಇವನ್ ಪ್ರಾಬ್ಲಮ್ ಎಲ್ಲ ಸರಿ ಹೇಳಿದೆ. ಸರ್ ಅವಾಗ ಕರ್ಕೊಂಡು ಬನ್ನಿ ಒಂದ್ಸತಿ ನಾನು ನೋಡ್ತೀನಿ ಅಂತ ಹೇಳಿದ್ರು. ಅವಾಗ ಕರ್ಕೊಂಡು ಬಂದಾಗ ಸರ್ ನೋಡ್ಬಿಟ್ಟು ಇವ್ನಿಗೇನೂ ಪ್ರಾಬ್ಲಮ್ ಇಲ್ಲ, ಇವ್ನಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ ಅಷ್ಟೇ, ನೀವು ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನು ಅವ್ನಿಗೆ ಟ್ರೈನ್ ಮಾಡಿ ಸರಿ ಮಾಡ್ತೀನಿ ಅಂದರು. ಕರ್ಕೊಂಡು ಬಂದೆ. ಬ್ಲಡ್ ಟೆಸ್ಟ್ ಮಾಡಿದ್ರು. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ ಅಂತ ಅದಕ್ಕೆ ತಕ್ಕನಂಗೆ ಡಯಟ್ ಎಲ್ಲ ಕೊಟ್ಟರು. ಸಪ್ಲಿಮೆಂಟ್ಸು, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಟ್ಯಾಬ್ಲೆಟ್ಸ್, ಫುಡ್ಡು ಆ ಥರ ಎಲ್ಲ ಕೊಟ್ಟರು. ಅದನ್ನೆಲ್ಲ ಕೊಟ್ಕೊಂಡು ಹಾಗೆ ಟ್ರೈನಿಂಗ್ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಇವನು ಇಂಟ್ರೆಸ್ಟಾಗಿ ಸ್ಟಾರ್ಟ್ ಮಾಡ್ದ ಅಂತ ಹಾಗೆ ಅದರಿಂದನೇ ಮೋಟಿವೇಟ್ ಆಗ. ಅಂದರೆ ಈ ಥರ ಮಕ್ಕಳು ಏನಾದರೂ ಅಚೀವ್ ಮಾಡ್ತಾರೆ, ಮಾಡಿ ಇವನ್ನ ನೋಡಿ ಬೇರೆ ಮಕ್ಕಳು ಈ ಥರದವ್ರು ಮೋಟಿವೇಟ್ ಆಗಿ ಬರಬೇಕು. ಅವ್ರೂ ಅವ್ರ ಲೈಫಲ್ಲಿ ತುಂಬ ಚಾಲೆಂಜಿಂಗ್ ಇದ್ರೂ ಬಂದು ಅಚೀವ್ ಮಾಡ್ಬೋದು. ಈ ರೀತಿಯ ಮಕ್ಕಳು ಸಾಧನೆ ಮಾಡಲು ಮುಂದಾಗಬೇಕು ಎಂದು ಹೇಳಿದ್ರು. ಯಶಸ್ಗೆ ತರಬೇತಿ ನೀಡುವುದು ತರಬೇತುದಾರರಿಗೂ ಅಗ್ನಿ ಪರೀಕ್ಷೆಯಾಗಿತ್ತು. ಮಾತುಗಳು ಅರ್ಥವಾಗುತ್ತಿರಲಿಲ್ಲ. ಸೂಚನೆ ಪಾಲಿಸುವುದು ಸವಾಲಾಗಿತ್ತು. ಆದರೆ ತರಬೇತುದಾರರ ತಾಳ್ಮೆ ಮತ್ತು ಯಶಸ್ ಎಂಬ ಕಿಚ್ಚಿನ ಮುಂದೆ ಎಲ್ಲವೂ ಗೌಣವಾಯಿತು. ಯಶಸ್ ಅವರ ಕಠಿಣ ತಪಸ್ಸಿನಿಂದ ಆತನ ದೇಹವನ್ನು ಬಾಡಿ ಬಿಲ್ಡಿಂಗ್ನತ್ತ ರೂಪಿಸಲು ಸಾಧ್ಯವಾಯಿತು. ತರಬೇತುದಾರ HD ಸಪ್ತಮಿ ಮಾತನಾಡಿ, ಯಶಸ್ ಬೌದ್ಧಿಕ ವಿಶೇಷಚೇತನ ಯುವಕ. ದೈಹಿಕ ಸಮಸ್ಯೆ ಇರುವವರು ದೇಹದಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಬೌದ್ಧಿಕ ವಿಶೇಷಚೇತನ ಭಾಗಿಯಾಗುವುದಿಲ್ಲ. ಏಕೆಂದರೆ ಅಂಥವರು ಮೂಡಿಯಾಗಿರುತ್ತಾರೆ. ಇಂತಹವರನ್ನು ನಾವು ವಿಶೇಷವಾಗಿ ಪರಿಗಣಿಸುತ್ತೇವೆ. ಮೊದಲಿಗೆ ತರಬೇತಿ ನೀಡಲು ಕಷ್ಟಕರವಾಗುತ್ತಿತ್ತು. ಈಗ ನಮ್ಮ ಮಾತುಗಳನ್ನು ಯಶಸ್ ಕೇಳುತ್ತಿದ್ದಾರೆ ಎಂದು ಸಂತಸ ಹಂಚಿಕೊಂಡ್ರು. ಇವ್ರುಗಳಿಗೆ ಟ್ರೈನಿಂಗು ಅದೇನೆ. ಇವಾಗ ಹೆಂಗಿರುತ್ತೆ ಅಂದ್ರೆ ಇವತ್ತಿದ್ದಂಗೆ ನಾಳೆ ಇರಲ್ಲ. ಇವತ್ತು ಮಾಡಿಸಿದ್ದೆ ವರ್ಕೌಟ್ನೂ ನಾಳೆ ಬೇಡ, ಇವತ್ತೇ ನೆಕ್ಸ್ಟ್ ಸೆಟ್ ಮಾಡು ಅಂತಂದ್ರೂ ಅವ್ನಿಗೆ ಮಾಡೋಕ್ಕೆ ಬರಲ್ಲ. ಮತ್ತು ಇವ್ರಿಗೆ ಹೆಂಗೆ ಅಂದರೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬ ಜಾಸ್ತಿ. ಮಾಡ್ತೀನಿ ಅಂತ ಹೇಳಿದ ಖುಷಿಯಲ್ಲಿ ಎಂಟ್ರಿ ಕೊಟ್ಟು ಬಂದು ಬ್ಯಾಗ್ ಇಟ್ಟು ಬರೋ ಅಷ್ಟೊತ್ತಿಗೆ ಮತ್ತೆ ಅವ್ರಿಗೆ ಆ ಮೂಡಿರಲ್ಲ. ಮತ್ತು ಬೇಸಿಕಲಿ ಸ್ಪೆಷಲ್ ಕಿಡ್ ಅಂಥವ್ರಿಗೆ ಟ್ರೈನ್ ಮಾಡಬೇಕು ಅಂತಂದರೆ ಈಸಿನೂ ಅಲ್ಲ. ಬಟ್ ಬಿಗಿನಿಂಗಲ್ಲಿ ಕಷ್ಟ ಅನಿಸ್ತಾ ಇತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಅವನು ಇವಾಗ ಅರ್ಥ ಮಾಡ್ಕೊಂಡ. ಇವಾಗ ಸಪ್ತಮಿ ವಾಯ್ಸ್ ಅಂದ ತಕ್ಷಣ ಓಕೆ ಎಲ್ಲಿದ್ರು ಆಯಿತು, ಅವ್ರು ಬರ್ತಾರೆ, ಇವಾಗ ಮಾಡಬೇಕು ಅಂಥೇಳಿ ಅಂತ. ಬಟ್ ಮಾಡಲ್ಲ ಅಂತಲ್ಲ. ಆ್ಯಂಡ್ ಅದನ್ನು ಮಾಡಿಕೊಂಡು ಕಲ್ತ್ಕೊಂಡು ಒಂದು ಫೆಡ್ರೇಷನಿಗೆ ಹೋಗಿ ನಾಟ್ ಇವನ್ ಲೈಕ್ ಇನ್ ಇಂಡಿಯಾ. ಯಾಕೆಂದರೆ ಇಂಡಿಯಾದಲ್ಲಿ ಮಕ್ಕಳನ್ನೇ ಆಚೆ ಕರ್ಕೊಂಬರಲ್ಲ. ಫಿಸಿಕಲಿ ಚಾಲೆಂಜ್ ಮಕ್ಕಳು ಬೇರೆ, ಮೆಂಟಲಿ ಡಿಸೇಬಲ್ಡ್ ಮಕ್ಕಳು ಹಿಂಗೆ ಕೈ ಬಿಟ್ಟು ಹಿಂಗೆ ಹೋದ್ರೆ ಎಲ್ಲಿ ಹೋದ್ರು ಎಲ್ಲಿ ಬಂದರು ಅಂತೇಳಿ ಅಂತ ಗೊತ್ತಾಗಲ್ಲ. ಬಟ್ ಫಿಸಿಕಲಿ ಚಾಲೆಂಜ್ ಇರೋರಿಗೆ ಎಲ್ಲಿ ಹೋದೆ, ಯಾವ ಏರಿಯಾ, ಎಲ್ಲಿ ಬಂದೆ ಎಲ್ಲ ಗೊತ್ತಿರುತ್ತೆ. ಯಶಸ್ ಅವರಲ್ಲಿನ ಶ್ರದ್ಧೆ, ಪರಿಶ್ರಮವೇ ಇಂದು ಅವರನ್ನು ಥೈಲ್ಯಾಂಡ್ಗೆ ಕರೆದೊಯ್ದಿದೆ.
ಮಿಕ್ಸೆಡ್ ಡಿಸಾಬಿಲಿಟಿ ವಿಭಾಗದ ಸ್ಪರ್ಧೆಯಲ್ಲಿ ಇಡೀ ಭಾರತದಿಂದ ಅರ್ಹತೆ ಪಡೆದ ಏಕೈಕ ಕನ್ನಡಿಗ ಎಂಬ ಇತಿಹಾಸ ನಿರ್ಮಿಸಿದ್ದಾರೆ. ಥೈಲ್ಯಾಂಡ್ನ ಅಖಾಡದಲ್ಲಿ ಯಶಸ್ಸು ತೋರಿದ ಪ್ರದರ್ಶನ ತೀರ್ಪುಗಾರರ ಮನಗೆದ್ದಿತು. ಮನಸ್ಸಿಗೆ ಬೌದ್ಧಿಕ ಮಿತಿ ಇರಬಹುದು, ಆದರೆ ಸಾಹಸಕ್ಕೆ ಯಾವುದೇ ಮಿತಿ ಇಲ್ಲ ಎಂಬುದನ್ನು ಯಶಸ್ ಸಾಬೀತುಪಡಿಸಿ ಮನಸ್ಸಿಗೆ ಬೌದ್ಧಿಕ ಮಿತಿ ಇರಬಹುದು, ಆದರೆ ಸಾಹಸಕ್ಕೆ ಯಾವುದೇ ಮಿತಿ ಇಲ್ಲ ಎಂಬುದನ್ನು ಯಶಸ್ ಸಾಬೀತುಪಡಿಸಿದ್ದಾರೆ ಎಂಬುದು ತರಬೇತುದಾರರ ಮನದಾಳ. ದೇಹದಾಡೆ ತರಬೇತುದಾರ ಸವೀನ್ ವಿ ಮೆನನ್ ಮಾತನಾಡಿ, ನಾನು ಬಹಳಷ್ಟು ಮಂದಿಗೆ ತರಬೇತಿ ನೀಡಿದ್ದೇನೆ. ಬೌದ್ಧಿಕ ವಿಶೇಷ ಚೇತನ ಯುವಕನೊಬ್ಬ ಮೊದಲ ಬಾರಿಗೆ ವಿಶ್ವಮಟ್ಟದಲ್ಲಿ ದೇಹದಾಡಿಯ ಸ್ಪರ್ಧೆಯಲ್ಲಿ ಭಾಗಿಯಾಗುತ್ತಿರುವುದು ಸಂತೋಷದ ವಿಷಯ. ಇಂತಹ ಮಕ್ಕಳಿಗೆ ವೇದಿಕೆ ರೂಪಿಸಿಕೊಡುವುದು ಸಂತೋಷದ ವಿಷಯ ಎಂದರು. Even if you tell him that he is into a world level championship, he is going to a world level championship, he doesn't understand what is world level championship. For me, I always wanted to create a platform for a kid like this. For me, when I met him, for me the main goal was to get his future secured. It's purely, for me, he's not a special kid. For me, he's a normal kid with a little bit of disability. I just give him the routine what a general person trains. I don't treat him special. He's exactly the same layman for me, like how I train others. ಸವಾಲು ಶಾರೀರಿಕ ಶಕ್ತಿಗೆ ಅಡ್ಡಿಯಲ್ಲ. ತಾಯಿಯ ಮಮತೆಗೆ ಈ ಜಗತ್ತಿನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾನವೀಯ ಸತ್ಯವನ್ನು ಯಶಸ್ ಸಾರಿದ್ದಾರೆ. ಇಂದು ಯಶಸ್ ಅವರು ಲಕ್ಷಾಂತರ ವಿಶೇಷ ಚೇತನರ ಪಾಲಿಗೆ ಬೆಳಕಾಗಿದ್ದಾರೆ. ಒಟ್ಟಿನಲ್ಲಿ ಬೌದ್ಧಿಕ ಕಲಿಕಾ ನ್ಯೂನತೆ ಅನ್ನೋದು ಶಾಪವಲ್ಲ, ಅದು ಸಾಧನೆಗೆ ಒಂದು ಸಣ್ಣ ತಡೆ ಅಷ್ಟೇ. ಇಂದು ಯಶಸ್ ವಿಶ್ವ ಚಾಂಪಿಯನ್ಶಿಪ್ಗೆ ಸಿದ್ಧರಾಗುತ್ತಿದ್ದಾರೆ. ಭಾರತದ ಈ ಅಸಾಮಾನ್ಯ ಪುತ್ರ ವಿಶ್ವ ವೇದಿಕೆಯಲ್ಲಿ ಚಿನ್ನದ ಪದಕ ಗೆದ್ದು ಬರಲಿ, ಆ ಮೂಲಕ ಕೋಟ್ಯಾಂತರ ಮನಸ್ಸುಗಳಿಗೆ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಆಶಯ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.